ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂತಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಸಡನ್ನಾಗಿ ದುಡ್ಡು ಬಂದರೆ, ಸಡನ್ನಾಗಿ ಪಾಪ್ಯುಲಾರಿಟಿ ಬಂದರೆ ಆ್ಯಂಡ್ ಸಡನ್ನಾಗಿ ಫ್ಯಾನ್ಸ್ಗಳು ಸಪೋರ್ಟ್ ಸಿಕ್ಕರೆ, ಸೊ ತಮಗೆ ತಾವೇ ಒಂದು ದೊಡ್ಡ ಸೆಲೆಬ್ರಿಟಿಗಳು ಅಂದ್ಕೊಂಡು ಹಾರಾಡ್ತಿರ್ತಾರೆ. ಸೊ ಏನಪ್ಪ ವಿಷಯ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಸೊ ನಿಮ್ಗೆ ಗೊತ್ತಿರೋಂಗೆ ಲಾಸ್ಟ್ ಒಂದು ವರ್ಷದ ಹಿಂದೆ, ಆಲ್ಮೋಸ್ಟ್ ಒಂದು 11 ತಿಂಗಳು 12 ತಿಂಗಳು ಇದೇ ಬಿಗ್ ಬಾಸ್ ಸಮಯಕ್ಕಿಂತ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ವಿಷಯ ಹರಿದಾಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರಲ್ಲೂ ಮುಖ್ಯವಾಗಿ ಎರಡು ಕಪಲ್ಗಳ ಬಗ್ಗೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದಂಥ ಇಬ್ಬರು ಕಪಲು. ಒಂದು ಮಟ್ಟಿಗೆ ಹೆಂಗೆ ಅಂತಂದರೆ, ರಾಧಿಕಾ ಯಶ್ ಅನ್ನೋ ರೀತಿಯಲ್ಲಿ ಇದು ತುಂಬ ಒಳ್ಳೆ ಕಪಲ್ ಅಂತ ಹೇಳ್ತಾಯಿದ್ರು. ಬಟ್ ಆ ಒಂದು ಜೋಡಿ ಇದೇ ಒಂದು ಟೈಮಲ್ಲಿ ಹೋದ ವರ್ಷ ಸೊ ಬ್ರೇಕಪ್ ಮಾಡ್ಕೊಳ್ಳುತ್ತೆ. ಅದು ಯಾವುದು ಅಂತಂದ್ರೆ, ಅವರಿಬ್ಬರು ಯಾರು ಅಂತಂದರೆ ವರ್ಷ ಕಾವೇರಿ ಆ್ಯಂಡ್ ವರುಣ್ ಆರಾಧ್ಯ. ಸೊ ಇಬ್ಬರು ಕೂಡ ತುಂಬ ಕ್ಲೋಸ್ ಆಗಿರ್ತಾರೆ, ತುಂಬ ಲವರ್ಸ್, ಅಂದರೆ ಆ ಒಂದು ಮಟ್ಟಕ್ಕೆ ಇರ್ತಾರೆ, ಮದುವೆ ಆಗೋ ರೇಂಜಿಗೆ ಕೂಡ ಇರ್ತಾರೆ. ತುಂಬ ಒಂದು ಸೌಂಡ್ ಮಾಡಿದಂಥ ಜೋಡಿ. ಬಟ್ ಈ ಎರಡು ಜೋಡಿಗಳು ಸೊ ಬ್ರೇಕಪ್ ಮಾಡ್ಕೊತಾರೆ. ಸೊ ಅವರ ಇಬ್ಬರ ಒಂದು ಪರ್ಸ್ನಲ್ ಕಾರಣಗಳಿಂದ. ಸೊ ಅದಾದಮೇಲೆ ಅದು ಹೊರ ಬರುತ್ತೆ, ಯಾಕೆ ವರ್ಷ ಕಾವೇರಿ ಅವರು ಸೊ ವರುಣ್ ಆರಾಧ್ಯ ಅವ್ರ ಜೊತೆಗೆ ಬ್ರೇಕಪ್ ಮಾಡ್ಕೊಂಡ್ರು ಅಂತಂತ. ಸೊ ಇನ್ನೊಬ್ಬರು ಯಾರು ವರುಣ್ ಆರಾಧ್ಯ ಅವರ ಲೈಫಲ್ಲಿ ಬಂದರು. ಸೊ ಅದಕ್ಕೋಸ್ಕರ ಇವರು ಬ್ರೇಕಪ್ ಮಾಡ್ಕೊಂಡ್ರು ಅಂತ. ಸೊ ಬಟ್ ಇನ್ಸಿಡೆನ್ಸ್ ಹೇಳ್ಬೇಕು ಅಥವಾ ಏನಂತ ಹೇಳಬೇಕು ಗೊತ್ತಾಗ್ತಿಲ್ಲ. ಹೋದ ವರ್ಷ ಯಾವ ಟೈಮಲ್ಲಿ ಆಗಿತ್ತು, ಸೊ ಇದೇ ಟೈಮಲ್ಲೂ ಕೂಡ ಇವಾಗ ಮತ್ತೆ ಒಂದು ವರ್ಷ ಕಾವೇರಿ ಅವರು ವರುಣ್ ಆರಾಧ್ಯ ಅವ್ರ ಮೇಲೆ ಕಂಪ್ಲೇಂಟ್ನ ರೈಸ್ ಮಾಡಿದ್ದಾರೆ. ಅದೇನು ಅಂತಂದರೆ, ನನ್ನ ಖಾಸಗಿ ಫೋಟೋಸ್ಗಳು ಮತ್ತು ವಿಡಿಯೋಸ್ಗಳನ್ನ ಇಟ್ಕೊಂಡು ಸೊ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ವರ್ಷ ಕಾವೇರಿ ಅವರು ವರುಣ್ ಆರಾಧ್ಯ ಅವ್ರ ಮೇಲೆ. ಸೊ ತನಗೆ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನ ತೊಗೊಂಡಿದ್ದಾರೆ. ಸೊ ಅದು ಪರ್ಸ್ನಲ್ ಆಗಿರುವಂಥ ಆ ಒಂದು ಫೋಟೋಸ್ ಮತ್ತು ವಿಡಿಯೋಸ್ಗಳು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಜೊತೆಗೆ ಅದನ್ನು ಕೇಳೋಕ್ಕೆ ಹೋದರೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಕೂಡ ಕಂಪ್ಲೇಂಟ್ನ ರೈಸ್ ಮಾಡಿದ್ದಾರೆ. ಸೊ ಇದಕ್ಕೆ ನಾನು ಹೇಳಿರುವಂಥದ್ದು, ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಡನ್ನಾಗಿ ಪಾಪ್ಯುಲಾರಿಟಿ ಆ್ಯಂಡ್ ಫ್ಯಾನ್ಸ್ಗಳು ದುಡ್ಡು ಬಂದ ತಕ್ಷಣ ಸೊ ತಮಗೆ ತಾವೇ ಒಂದು ಸೆಲೆಬ್ರಿಟಿ ಅನ್ನೋ ಒಂದು ಫೀಲಲ್ಲಿ ಇರ್ತಾರೆ. ನಾನು ಅಗೇನ್ ಇವಾಗಲೂ ಹೇಳ್ತಾ ಇದ್ದೀನಿ, ಇಬ್ಬರಲ್ಲಿ ಯಾರ್ದು ತಪ್ಪಿರ್ಬೋದು ಅಂತ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ಅದೇ ಅಂದರೆ ಪ್ರಚಾರಕ್ಕೋಸ್ಕರ ಮೇ ಬಿ ಈ ಥರ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಯಾಕಂತಂದರೆ ಮೊದಲು ಹೇಳ್ದಂಗೆ ಸೊ ಲಾಸ್ಟ್ ಬಿಗ್ ಬಾಸ್ ಸೀಸನ್ ಇನ್ನೇನು ಶುರು ಆಗುತ್ತೆ ಅನ್ನೋ ಒಂದು ಟೈಮಲ್ಲೂ ಕೂಡ ಸೊ ಈ ರೀತಿಯ ಘಟನೆಗಳು ಈ ಒಂದು ಇವ್ರ ಜೀವನದಲ್ಲಿ ಆಗ್ತಾ ಇದ್ದಾಗ ಸುಮಾರು ಜನ ಮಾತಾಡ್ಕೊತಾ ಇದ್ರು, ಬಿಗ್ ಬಾಸ್ಗೆ ಹೋಗೋಕ್ಕೆ ಈ ಥರ ಗಿಮಿಕ್ ಮಾಡ್ತಿದ್ದಾರೆ ಅಂತ. ಬಟ್ ಲಾಸ್ಟ್ 1 ಇಯರಿಂದ ನೋಡ್ತಾ ಇದ್ದರೆ ಇಬ್ಬರೂ ಕೂಡ ತಮ್ಮ ಒಂದು ಜೀವನದಲ್ಲಿ ಆ್ಯಂಡ್ ಅವರವರ ಒಂದು ಏನು ಸೋಷಿಯಲ್ ಮೀಡಿಯಾ ಕೆರಿಯರ್ ಇದೆ, ಸೊ ಅದರಲ್ಲಿ ಇಬ್ಬರು ಕೂಡ ತುಂಬ ಚೆನ್ನಾಗಿ ಹೋಗಿದ್ದಾರೆ. ಈ ಕಡೆ ವರ್ಷ ಕಾವೇರಿ ತುಂಬ ಸ್ಟ್ರಾಂಗ್ ಗರ್ಲ್, ನಾನು ನೋಡಿರೋ ಪ್ರಕಾರ ತುಂಬ ಸ್ಟ್ರಾಂಗ್ ಗರ್ಲ್ ಅವರು. ಯಾಕಂತಂದರೆ ಅವ್ರದ್ದು ಫ್ಯಾಮಿಲಿ ಆಯಿತು ಆ್ಯಂಡ್ ಅವ್ರದ್ದು ಸೋಷಿಯಲ್ ಮೀಡಿಯಾ ಇದು ಆಯಿತು ಆ್ಯಂಡ್ ಅವರ ಒಂದು ಕಂಟೆಂಟ್ ಆಯಿತು, ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಈ ಕಡೆ ವರುಣ್ ಆರಾಧ್ಯ ಕೂಡ ಅವ್ರದ್ದು ಕೂಡ ಒಂದು ಸೀರಿಯಲಲ್ಲಿ ಚಾನ್ಸ್ ಸಿಕ್ತು. ಸೊ ಆ ಸೀರಿಯಲ್ ಕಾರಣಾಂತರದಿಂದ ಅದು ಸ್ಟಾಪ್ ಆಗೋಯಿತು ಆ್ಯಂಡ್ ಇವಾಗ ಯಾವುದೋ ಸಿನಿಮಾ ಕೂಡ ಮಾಡ್ತಿದ್ದಾರಂತೆ. ಬಟ್ ಇಬ್ಬರದು ಇಲ್ಲಿವರೆಗೂ ನೋಡೋಕೆ ಹೋದರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಬ್ರೇಕಪ್ ಆದಮೇಲೆ ಯಾವುದೇನು ಕಾಂಟ್ರವರ್ಸಿ ಆ ಥರದ್ದು ಏನೂ ಇರಲಿಲ್ಲ. ಬಟ್ ಸಡನ್ನಾಗಿ ಈ ಥರದ್ದೊಂದು ಇವಾಗ ಬಿಗ್ ಬಾಸ್ ಮುಂಚೆ ಅಥವಾ ಟೈಮಿಂಗ್ ಸರಿ ಇಲ್ಲದೆ ಇರ್ಬೋದು, ಬಟ್ ಜನಗಳು ಮಾತಾಡುವಂಥದ್ದು ಏನಿದೆಯಲ್ಲ, ಸೊ ಅದು ಆಬ್ವಿಯಸ್ ಆಗಿ ಅದೇ ಅನಿಸುತ್ತೆ. ಸೊ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಈ ಥರ ನಾಟಕ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಹಾನೆಸ್ಟಾಗಿ ನಾನು ಹೇಳಬೇಕು ಅಂತಂದರೆ, ಮೇ ಬಿ ಈ ಥರ ನಡೆದಿದೆಯಾ ಅಥವಾ ಗಿಮಿಕ್ ಮಾಡ್ತಾರೆ ಅನ್ನೋದೇ ನನಗೆ ಡೌಟ್. ಯಾಕಂದರೆ ಅಷ್ಟು ವರ್ಷ ಕ್ಲೋಸ್ ಆಗಿದ್ಕೊಂಡು ಇವಾಗ ಸಡನ್ನಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತಂದರೆ ನಂಬೋದು ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ಸೊ ಇಬ್ಬರಲ್ಲಿ ಒಬ್ಬರು ಖಂಡಿತವಾಗ್ಲೂ ತಪ್ಪು ಆಗಿರಲೇಬೇಕು. ಇವಾಗ ಇವರು ಆರೋಪ ಮಾಡ್ತಿದ್ದಾರೆ ಅಂತಂದರೆ, ಒಂದು ಆರೋಪ ಮಾಡ್ತಿರೋದು ಸುಳ್ಳಾಗಿರ್ಬೇಕು, ಇಲ್ಲಾಂದರೆ ಆರೋಪ ನಿಜ ಆಗಿರ್ಬೇಕು, ಎರಡರಲ್ಲಿ ಒಂದು ಆಗಿರಲೇಬೇಕು. ಒಂದು ವೇಳೆ ಇವಾಗ ಆರೋಪ ನಿಜ ಆಗಿದ್ದರೆ ವರುಣ್ ಅವರು ಒಂದು ತುಂಬ ದೊಡ್ಡ ತಪ್ಪು ಮಾಡ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಆ ಆರೋಪ ಸುಳ್ಳಾಗಿದ್ದರೆ ಸೊ ಇವ್ರು ಯಾವುದಕ್ಕೋ ಒಂದು ಅಂದರೆ ಈ ಪಬ್ಲಿಸಿಟಿಯಿಂದ ಇರಬೇಕು ಅನ್ನೋದಕ್ಕೋಸ್ಕರ ಗಿಮಿಕ್ ಮಾಡ್ತಾರೆ ಅಂತ ಇವ್ರ ಕಡೆಯಿಂದ ತಪ್ಪಾಗುತ್ತೆ. ಬಟ್ ಅದು ಪೊಲೀಸ್ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಸೊ ಇವಾಗ ಮೇ ಬಿ ವರ್ಷ ಕಾವೇರಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ್ಯಂಡ್ ವರುಣ್ ಆರಾಧ್ಯ ಅವ್ರನ್ನೂ ಕೂಡ ಪೊಲೀಸವ್ರು ಕರೆಸ್ತಾರೆ. ಯಾಕೆ ಯಾವುದೋ ಚಾನಲಲ್ಲಿ ನೋಡಿದೆ ಅವ್ರನ್ನ ಬಂಧಿಸ್ತಾರೆ. ಹಾಗೆ ಯಾಕೆ ಬಂಧಿಸ್ತಾರೆ? ಅವ್ರೇನು ಬರಲ್ಲ ಆದ್ಮೇಲೆ ಎಲ್ಲ ಓಡೋದ್ರೆ ಬಂದ್ಸ್ಕೊಂಡು ಕರ್ಕೊಂಬರ್ತಾರೆ. ಇಲ್ಲ ಅಂತಂದರೆ ಒಂದು ಅವ್ರಿಗೆ ಕಾಲ್ ಮಾಡ್ತಾರೆ, ಬಂದು ಹಿಂಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬಂದಿದೆ, ಬಂದು ವಿಚಾರಣೆ ಎದುರಿಸಿ ಅಂತ ಹೇಳ್ತಾರೆ. ಅವ್ರು ಬರ್ತಾರೆ, ಒಂದು ಮಾತಾಡ್ಕೊಂಡು ಹೋಗ್ತಾರೆ. ಸೊ ಈ ಸದ್ಯಕ್ಕಂತೂ ಯಾರ್ದು ಕೂಡ ತಪ್ಪು ಅಂತ ನಾವು ಹೇಳಲಿಕ್ಕಾಗಲ್ಲ. ಸೊ ಯಾಕಂದರೆ ಇವರು ಇನ್ನೂ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಇವರು ಅದನ್ನು ವಿಚಾರಣೆ ಮಾಡ್ತಾರೆ. ಇವರು ವಿಚಾರಣೆಗೆ ಹಾಜರಾಗಬೇಕು, ಸಿಂಪಲ್ ಮ್ಯಾಟ್ರ್. ಓಕೆ. ಆ್ಯಂಡ್ ನಾನು ಒಂದು ಗಮನಿಸಿದ್ದೇನು ಅಂತಂದರೆ, ಈ ಮ್ಯಾಟ್ರಲ್ಲಿ ಸೋಷಿಯಲ್ ಮೀಡಿಯಾದ ಜೊತೆಗೆ ಅದರಲ್ಲೂ ಮುಖ್ಯವಾಗಿ ನ್ಯೂಸ್ ಚಾನಲ್ಗಳಲ್ಲಿ ಓನ್ಲಿ ವರುಣ್ ಆರಾಧ್ಯ ಅವ್ರ ಫೋಟೋಸ್ಗಳು ಮಾತ್ರ ಹಾಕ್ತಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಹೆಂಗಿದೆ ನೋಡಿ, ಮೇ ಬಿ ಅದು ಒಂದು ಏನೋ ರೂಲ್ ಇರಬೇಕಂತ ಅನಿಸುತ್ತೆ. ಓನ್ಲಿ ಹೆಣ್ಮಕ್ಳದ್ದು ಒಂದು ಫೇಸ್ ತೋರಿಸ್ಬಾರ್ದು ಅಂತ. ಗೊತ್ತಿಲ್ಲ ನನಗೆ, ಯಾಕಂತಂದರೆ ಹೆಣ್ಮಕ್ಳಿಗೊಂದು ನ್ಯಾಯ, ಗಂಡು ಮಕ್ಳಿಗೊಂದು ನ್ಯಾಯ. ಸೊ ಇದು ಅಷ್ಟು ಸಮಂಜಸ ಅಲ್ಲ ಅಂತ ನನಗೆ ಅನಿಸುತ್ತೆ. ಇಬ್ಬರಿಗೂ ಕೂಡ ಮಾನ ಮರ್ಯಾದೆ ಇದೆ, ಇಬ್ಬರಿಗೂ ಕೂಡ ಫ್ಯಾಮ್ಲಿ ಇರುತ್ತೆ. ಸೊ ಅವ್ರಿಗೂ ಅದೇ ಮತ್ತೆ ನಾನು ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ. ಸೊ ಅವ್ರದ್ದು ಹಾಕ್ತಿದ್ದೀರ ಅಂತಂದರೆ ಇವ್ರದ್ದು ಹಾಕಬೇಕಲ್ವಾ? ಯಾಕೆ ಬರೀ ಹುಡುಗನ ಮಾತ್ರ ಹಾಕ್ತೀರಾ? ಹುಡುಗರಿಗೇನು ಫ್ಯಾಮ್ಲಿ ಇರಲ್ವಾ? ಆ್ಯಂಡ್ ಅವ್ನಿಗೇನು ರೆಸ್ಪೆಕ್ಟ್ ಇರೋದಿಲ್ವಾ? ಅರ್ಥನೇ ಆಗೋದಿಲ್ಲಪ್ಪ ನನಗೆ. ನಮ್ಮ ದೇಶದಲ್ಲಿ ಯಾವ್ಯಾವ ಥರ ಕಾನೂನುಗಳಿದ್ದಾವೆ, ಏನು ಕತೆ, ಏನೇನು ರೂಲ್ಸ್ಗಳಿದ್ದಾವೆ ಅಂತ. ಬಟ್ ನಾನು ಫೈನಲಾಗಿ ಹೇಳುವಂಥದ್ದು, ಸೊ ಲಾಸ್ಟ್ 11 ತಿಂಗಳಿಂದ ಯಾವ ರೀತಿಯಲ್ಲಿ ಇದ್ದೀರಾ ಇಬ್ಬರು ಕೂಡ.
ತುಂಬ ಚೆನ್ನಾಗಿದ್ದೀರಾ ಆ್ಯಂಡ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಇಬ್ಬರು ಕೂಡ. ಬೇರೆ ಬೇರೆ ಕೆಲವೊಂದು ನೋಡಿದ್ದೀನಿ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆಲ್ಲ ಬ್ರೇಕಪ್ ಆದಮೇಲೆ ಅದಾದಮೇಲೆ. ಬಟ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾರೆ. ಬಟ್ ಇಂಟರ್ನಲ್ಲಿ ಏನಾಗಿದೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಂತೂ ಈ ರೀತಿಯಲ್ಲಿ ಯಾವತ್ತೂ ಬಂದಿರಲಿಲ್ಲ ಇಬ್ಬರು ಕೂಡ. ಅಗೇನ್ ವರ್ಷಕ್ಕೆ ಅವ್ರು ಮತ್ತೆ ಬಂದಿದ್ದಾರೆ. ಸೊ ಅವ್ರಿಗೆ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಆ ಒಂದು ಇನ್ಸಿಡೆಂಟ್ ಆದಮೇಲೆ, ಬ್ರೇಕಪ್ ಆದಮೇಲೆ ತುಂಬ ಇಂಡಿವಿಜುವಲ್ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಆ್ಯಂಡ್ ಅವ್ರಿಗೆ ಸಪೋರ್ಟ್ ಕೂಡ ಸಿಕ್ಕಿದೆ, ಸ್ವಲ್ಪ ಸಿಂಪತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಅವರು ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಬಿಟ್ಟಿದ್ದಾರೆ. ಬಟ್ ಇಂಡಿವಿಜುವಲ್ ಆಗಂತೂ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ವರ್ಷಾ ಕಾವೇರಿ. ಆ್ಯಂಡ್ ಈ ಕಡೆಗೆ ಯಾರು ವರುಣ್ ಆರಾಧ್ಯ ಕೂಡ ಅವ್ರ ಕ್ಯಾರಿಯರಲ್ಲಿ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಬಟ್ ಸಡನ್ನಾಗಿ ಈ ಥರ ಆಗೋದ್ರಿಂದ ಸೊ ಎಲ್ಲ ಸ್ವಲ್ಪ ಜನಕ್ಕೆ ಗಿಮಿಕ್ ಅಂತ ಅನಿಸುತ್ತೆ. ಆಬ್ವಿಯಸ್ ಆಗಿ ಏನು ಮಾಡೋಕ್ಕಾಗಲ್ಲ. ಬಟ್ ಇದನ್ನು ಬೇಗ ಕ್ಲಿಯರ್ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಸ್ವಲ್ಪ ಜನಕ್ಕೆ ಅವ್ರು ಮಾದರಿ ಕೂಡ ಆಗ್ತಾರೆ ಇವಾಗ. ಸೊ ಯಾಕಂದರೆ ನಾನು ವರ್ಷಾ ಕಾವೇರಿಗೆ ನೋಡ್ತಾ ಇದ್ದೆ, ತುಂಬ ಬ್ರೇವ್ ಗರ್ಲು ಹಾಗೆ ಹೇಗೆ ಅಂತೆಲ್ಲ ಅವರು ಅಭಿಮಾನಿಗಳೆಲ್ಲ ಕಮೆಂಟ್ ಹಾಕ್ತಾಯಿದ್ರು. ಸೊ ನಾನು ಸರಿ ಇರ್ಬೋದು ಅಂತ ಅನ್ಕೊತಿದ್ದೆ. ಬಟ್ ಇಂಥ ಟೈಮಲ್ಲಿ ಈ ಥರ ಆದರೆ ಅವರ ಒಂದು ಫ್ಯಾನ್ಸ್ಗಳಿಗೆ ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಅವ್ರನ್ನ ಫಾಲೋ ಮಾಡೋವಂಥವ್ರಿಗೆ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಏನಪ್ಪ ಹಿಂಗೆ ಆಯ್ತಲ್ಲ ಅಂತ. ಅದಾಗೋದು ಬೇಡ. ಇಬ್ಬರು ತುಂಬ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತಿದ್ದಾರೆ. ಸೊ ಲೀಡ್ ಮಾಡಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವರುಣ್ ಆರಾಧ್ಯ ಕೂಡ ಅಷ್ಟೇ, ಈ ಥರ ಏನಾದರೂ ಬೆದರಿಕೆ ಒಂದು ವೇಳೆ ಹಾಕಿದರೆ ಸೊ ಬೇಡ, ಇದು ನಿಮ್ಮ ಕೆರಿಯರ್ಗೆ ಮುಳ್ಳಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಬಗೆಹರಿಸ್ಕೊಬಹುದಿತ್ತು. ಪೊಲೀಸ್ ಸ್ಟೇಷನ್ಗೆ ಅಂತ ಹೋಗಿರೋದು ದುರಾದೃಷ್ಟಕರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರ ಅಭಿಮಾನಿಗಳಾಗಿ ಅಥವಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ಎಲ್ಲ ವೀಕ್ಷಿಸ್ತಿರಲ್ಲ, ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಈ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಇನ್ಫ್ಲುಯೆನ್ಸರ್ಗಳಾಗಿರ್ಬೋದು, ರೀಲ್ಸ್ ಸ್ಟಾರ್ಗಳಾಗಿರ್ಬೋದು, ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಈ ಥರ ಘಟನೆಗಳು ಬಂದಾಗ ನಿಮ್ಗೆ ಯಾವ ರೀತಿಯಲ್ಲಿ ನಿಮಗೆ ಫೀಲ್ ಆಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ